Welcome to the Gauri Acha channel. Get ready for daily vlogs, cooking adventures, and family fun. Subscribe now. Hey guys, welcome back to my channel Gauri Achar. ನಾನು ಈ ದಿನ ಪಾಪ್ಯುಲರ್ ಸಮ್ಮರ್ ಡ್ರಿಂಕ್ ದಟ್ ಈಸ್ ಲೆಮನ್ ಜ್ಯೂಸನ್ನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮೊದಲಿಗೆ ಒಂದು ಕ್ಲೀನ್ ಬೌಲನ್ನು ತೊಗೊಂಡು ಅದಕ್ಕೆ ಚಿಯಾ ಸೀಡ್ಸನ್ನು ಹಾಕಿ ನೀರು ಹಾಕಿ ಅದನ್ನು ಫ್ಯೂ ಮಿನಿಟ್ಸ್ ಸೋಕ್ ಮಾಡ್ತಾ ಇದ್ದೀನಿ. ಸೋಕ್ ಆದ ನಂತರ ಅದು ಈ ರೀತಿಯಾಗಿ ಕಾಣುತ್ತೆ. ಇದನ್ನು ಜ್ಯೂಸ್ಗೆ ಟಾಪಿಂಗ್ ಆಗಿ ಬಳಸ್ಬೋದು. ಆನಂತರ ಮತ್ತೊಂದು ಕ್ಲೀನ್ ಬೌಲನ್ನು ತೊಗೊಂಡು ಅದಕ್ಕೆ ನಮಗೆ ಬೇಕಾದಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳೋದು. ನಾನೀಗ ಒಂದು ಗ್ಲಾಸ್ ಆಫ್ ವಾಟರ್ ಹಾಕಿದೆ, ಇನ್ನೂ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಆನಂತರ ಇದಕ್ಕೆ ಸಮ್ 5 to 6 ಸ್ಪೂನ್ಸ್ ಆಫ್ ಶುಗರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಸ್ ಪರ್ ಯುವರ್ ಟೇಸ್ಟ್, ನಿಮಗೆ ಎಷ್ಟು ಶುಗರ್ ಬೇಕೋ ನೀವು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಬೋದು. ಸೊ ಶುಗರ್ ಮೆಲ್ಟ್ ಆಗಲಿ ಅಷ್ಟರಲ್ಲಿ ನಾವು ಕಾರ್ಡಮಮ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಪೆಸಲ್ ಆ್ಯಂಡ್ ಮಾರ್ಟರಲ್ಲಿ ಏಲಕ್ಕಿಯನ್ನು ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಕಾಣುತ್ತೆ, ನೋಡ್ತಿದ್ದೀರಾ. ಇದನ್ನು ನಾವೀಗೇನು ಶುಗರ್ ವಾಟರನ್ನು ರೆಡಿ ಮಾಡಿದ್ವಿ ಅದಕ್ಕೆ ಹಾಕ್ಕೊಳ್ಳೋಣ. ಆನಂತರ ನಾನಿಲ್ಲಿ ಹಾಫ್ ಲೆಮನನ್ನು ಸ್ಕ್ವೀಸ್ ಮಾಡ್ತಾ ಇದ್ದೀನಿ. ಇದು 2 ಮೆಂಬರ್ಸ್ಗೆ ನಾನು ತೊಗೊಂಡಿರೋಂತಹ ಕ್ವಾಂಟಿಟಿ. ನೀವು ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ರೆ ನೀವು 1 ಕಂಪ್ಲೀಟ್ ಲೆಮನನ್ನು ಸ್ಕ್ವೀಸ್ ಮಾಡಬಹುದು. ಸೊ ನಾನಿಲ್ಲಿ ಹಾಫ್ ಲೆಮನನ್ನು ಸ್ಕ್ವೀಸ್ ಮಾಡ್ತಾಯಿದ್ದೀನಿ. ಇದು ಇಷ್ಟು ನೀರಿನ ಪ್ರಮಾಣಕ್ಕೆ ಸಾಕು. ಆನಂತರ ಶುಗರ್ ಚೆನ್ನಾಗಿ ಮೆಲ್ಟ್ ಆಗೋ ರೀತಿ ಚೆನ್ನಾಗಿ ಸ್ಟಿರ್ ಮಾಡ್ತಾ ಹೋಗಬೇಕು, ಅದು ಮೆಲ್ಟ್ ಆಗೋವರೆಗೆ. ಈಗ ಜ್ಯೂಸ್ ರೆಡಿಯಾಗಿದೆ. ಇದನ್ನು ಒಂದು ಗ್ಲಾಸ್ಗೆ ಸರ್ವ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಮೇಲ್ಗಡೆ ಟಾಪಿಂಗ್ ಆಗಿ ನಾನು ಚಿಯಾ ಸೀಡ್ಸನ್ನು ಏನು ಸೋಕ್ ಮಾಡಿದ್ದೆ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆನಂತರ ನಾನೊಂದು ಲೆಮನ್ ಪೀಸನ್ನು ಹೀಗೆ ಡೆಕೋರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ತದನಂತರದಲ್ಲಿ ಸ್ಟ್ರಾನ ಹಾಕಿದ್ರೆ ಆರ್ ಲೆಮನ್ ಜ್ಯೂಸ್ ಈಸ್ ರೆಡಿ ಟು ಡ್ರಿಂಕ್. Don't forget to like this video, share, and hit that subscribe button for more family lifestyle content.